ಚೆನ್ನಾಗಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಅದನ್ನ ಸಹಿಸಿಕೊಳ್ಳೋಕೆ ಕೆಲವರಿಗೆ ಆಗಲ್ಲ ಅಂತ ಕಾಣಿಸುತ್ತೆ. ಮಹಾಕುಂಭಮೇಳ ನಡೀತಾ ಇದೆ. 144 ವರ್ಷಗಳಿಗೊಮ್ಮೆ ನಡೆಯುವಂತ ಈ ಮಹಾಕುಂಭಮೇಳ ಇಲ್ಲಿ ಈಗ ಕಾಲ್ತುಳಿತ ನಡೆದಿದೆ. ಅದು ಯಾಕೆ ಏನು ಅಂತದ್ದು ಪತ್ತೆ ಹಚ್ತಾ ಇದ್ದಾರೆ. ಬಟ್ ರಾಜಕೀಯ ರಾಡಿಯಲ್ಲಿ ಗೊತ್ತಾಗ್ತಾ ಇದೆ ಅಂತೆ. ಮೌನಿ ಅಮಾವಾಸ್ಯೆ ದಿನ ನಾಗಾ ಸಾಧು ಸಂತರ ಅಮೃತ ಸ್ನಾನ ನಡೀತಾ ಇದೆ. ಸಾಧು ಸಂತರ ಪುಣ್ಯ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ಭದ್ರತಾ ಪಡೆಗಳು. ಈವರೆಗೆ 5 ಕೋಟಿಗೂ ಹೆಚ್ಚು ಭಕ್ತರಿಂದ ಪುಣ್ಯ ಸ್ನಾನ ನಡೆದಿದೆ. ಅತಿ ಹೆಚ್ಚು ಜನ ಇವತ್ತು ಅಲ್ಲಿ ಭಾಗಿಯಾಗ್ತಾ ಇರೋದು. ಒಂದೇ ದಿನ 10 ಕೋಟಿ ಭಕ್ತರ ಪುಣ್ಯ ಸ್ನಾನದ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ 5 ಕೋಟಿ ಜನ ಸ್ನಾನ ಮಾಡಿದ್ದಾರೆ ಅನ್ನುವಂಥ ಪರಿಸ್ಥಿತಿ ಇದೆ. ಈಗ ಸದ್ಯಕ್ಕೆ ಸಹಜ ಸ್ಥಿತಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾಕೆ ಕಾಲ್ತುಳಿತ ಆಗೋ ರೀತಿಯಲ್ಲಿ ಆಗೋಯಿತು? ಯಾಕೆ ಆ ರೀತಿಯಾಗಿ ನೂಕಾಟ ತಲ್ಲಾಟ ಆಯಿತು? ಯಾರಾದರೂ ಏನಾದರೂ ಘೋಷಣೆಯನ್ನ ಮಾಡಿದ್ರಾ? ಇದರಲ್ಲಿ ಬೇರೆ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅವೆಲ್ಲವೂ ಕೂಡ ಈಗ ಪೊಲೀಸರು ಆ ವಿಚಾರದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮೂಲ ಕಾರಣ ಏನು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ವಿಚಾರದಲ್ಲಿ ಸಂತಾಪ ಸೂಚಿಸಿದ್ದಾರೆ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಹಿಂಗಾಯಿತು ಅಂತ ಹೇಳಿ ತುಂಬ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಇಷ್ಟೊಂದು ಜನ ಹೋದರೂ ಸಹ ಅದನ್ನು ನಿರ್ವಹಿಸುವ ರೀತಿಯಲ್ಲಿ ನಿರ್ಮಾಣ ಮಾಡಿದರೂ ಕೂಡ ಆ ವ್ಯವಸ್ಥೆ ಅವ್ಯವಸ್ಥೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ರಾಡಿಯನ್ನ ಎರಚುವಂಥ ಕೆಲಸಕ್ಕೆ ಕೆಲವು ರಾಜಕಾರಣಿಗಳು ಹೋಗ್ತಾ ಇದ್ರೆ ಏನು ಮಾಡೋಕ್ಕಾಗತ್ತೆ? ಸಹಿಸಿಕೊಳ್ಳೋಕ್ಕಾಗೋದಿಲ್ಲ ಅಂತ ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ ಈಗ ಅಲ್ಲೇನೋ ಒಂದಿಷ್ಟು ಬೆಳವಣಿಗೆಗಳು ನಡೆದಿದೆ. ಅಲ್ಲಿರುವಂಥ ವ್ಯವಸ್ಥೆ ಏನು ಅಂತಂದರೆ, ಮೊದಲು ಸಾಧು ಸಂತರು ಎಲ್ಲರೂ ಕೂಡ ನಾಗಾ ಸಾಧುಗಳು ಸ್ನಾನವನ್ನು ಮಾಡಿ ಬರಬೇಕು. ತದನಂತರ ಇನ್ನುಳಿದಂಥ ಜನರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಬೆಳಗಿನ ಜಾವದಲ್ಲಿ. ಸೊ ಇವತ್ತು ಒಂದೇ ದಿನ 10 ಕೋಟಿ ಭಕ್ತರ ಪುಣ್ಯಸ್ನಾನದ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಬಟ್ UP ಸರ್ಕಾರ ಹೇಳ್ತಾ ಇದ್ದಿದ್ದು 5 ರಿಂದ 7 ಕೋಟಿಯ ಜನ ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಅದಕ್ಕಿಂತಲೂ ಕೂಡ ಮೀರಿ ಇವತ್ತು ಹೋಗುವಂಥ ಸಾಧ್ಯತೆ ಇದೆ. ದೇಶದ ಮೂಲೆ ಮೂಲೆಯಿಂದ ಅಷ್ಟೇ ಅಲ್ಲ, ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಈ ಪ್ರಯಾಗ್ರಾಜ್ಗೆ ಹೋಗ್ತಾ ಇರೋದು, ಪುಣ್ಯ ಸ್ನಾನವನ್ನು ಮಾಡಕ್ಕೆ ಹೋಗ್ತಾ ಇರೋದು. ಮಹಾ ಕುಂಭಮೇಳವನ್ನು ನೋಡಬೇಕು ಕಣ್ಣಾರೆ ಅಂತ ಹೇಳಿ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿ ಕೇಳ್ತಾ ಇದ್ದೆ ನಾನು, ಹೇಗೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ. 15-20 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನೆಲ್ಲ ಬ್ರೇಕ್ ಹಾಕ್ತಾ ಇದ್ದಾರೆ. ಸೊ ಇದು ನೇರವಾಗಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ ಪ್ರಯಾಗ್ರಾಜ್ನಿಂದ. ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಕಾರ್ಯಕ್ರಮ ವಿಭಿನ್ನ ರೀತಿಯಲ್ಲಿ ನಡೀತಾ ಇದೆ. ಮೌನಿ ಅಮಾವಾಸ್ಯೆ ಇದು ಅತ್ಯಂತ ವಿಶೇಷವಾಗಿರುವಂಥ ಅಮಾವಾಸ್ಯೆ ಅಂತ ಕರೆಯಲ್ಪಡುತ್ತೆ. ಆ ನಿಟ್ಟಲ್ಲೇ ಇವತ್ತಿನ ದಿನ ಅಲ್ಲಿ ಅಷ್ಟೊಂದು ಜನ ಪುಣ್ಯ ಸ್ನಾನವನ್ನು ಮಾಡಕ್ಕೆ ಹೋಗ್ತಾ ಇರೋದು. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಮಹಾಕುಂಭಮೇಳ ಅಂದರೆ ಏನು, ಕುಂಭಮೇಳ ಅಂದರೆ ಏನು, ಪೂರ್ಣ ಕುಂಭ, ಅರ್ಧ ಕುಂಭಮೇಳ ಏನಿವೆ ಯಾವುದು ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಯಾತಕ್ಕೋಸ್ಕರ ಕಾಲ್ತುಳಿತ ಆಯಿತು, ಏನಾದರೂ ಮಾಹಿತಿ ಸಿಗ್ತಾ ಇದೆ? ಮತ್ತೆ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತ? ಅರುಣ್, ಪ್ರಾಥಮಿಕ ತನಿಖೆಗಳ ಪ್ರಕಾರ ಈಗ ಸಿಗ್ತಾ ಇರುವಂತದ್ದು ರಾತ್ರಿ 2 ಗಂಟೆಗೆ ಈ ಒಂದು ಕಾಲ್ತುಳಿತ ಸಂಭವಿಸಿರ್ತಕ್ಕಂಥದ್ದು. ನಾಗಾ ಸಾಧುಗಳು ಮತ್ತೆ ಪ್ರಮುಖ ಸಾಧು ಸಂತರಿಗೆ ಸ್ನಾನವನ್ನ ಮಾಡಿ ಸ್ನಾನವನ್ನ ಮಾಡಲಿಕ್ಕೆ ಏನು ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿತ್ತು, ಈ ಪ್ರದೇಶದಲ್ಲಿ ಒಂದಿಷ್ಟು ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಬೆಳಗ್ಗೆ 4 ಗಂಟೆಯಿಂದ ಕೆಲವೊಂದಿಷ್ಟು ಅಖಾಡಗಳಿಂದ ನಾಗಾ ಸಾಧುಗಳು ಮತ್ತೆ ಸಾಧು ಸಂತರು ಬಂದು ಸ್ನಾನವನ್ನ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಕೆಲವರು ಬೇರೆಯವರು ಅಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ನುಗ್ಗಾಟ ಆಯಿತು. ಕೆಲವರು ಬ್ಯಾರಿಕೇಡನ್ನ ಹತ್ತಿ ಆ ಕಡೆ ಜಿಗಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದಿಷ್ಟು ಏನು ನೂಕಾಟ ತಳ್ಳಾಟ ಆಯಿತು. ಇದರಿಂದ ಕಾಲ್ತುಳಿತ ಸಂಭವಿಸಿದೆ ಅನ್ನುವಂಥದ್ದನ್ನ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಈಗ ಪತ್ತೆ ಹಚ್ಕೊಂಡಿರುವಂಥದ್ದು. ಮುಂದಿನ ಹಂತದಲ್ಲಿ ಈಗ CCTVಗಳ ದೃಶ್ಯಾವಳಿಗಳನ್ನು ಕೂಡ ಪೊಲೀಸರು ಪರಿಶೀಲನೆಗೆ ಒಳಪಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಿರ್ದಿಷ್ಟವಾಗಿ ಈ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ತ್ರಿವೇಣಿ ಸಂಗಮದಲ್ಲಿ ಪರಿಸ್ಥಿತಿ ನಾರ್ಮಲ್ ಆಗಿರುವಂಥದ್ದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಸಾಮಾನ್ಯವಾದಂತಹ ಏನು ಪುಣ್ಯ ಸ್ನಾನಗಳ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥದ್ದು. ಈಗ ಆಲ್ರೆಡಿ ಬೇರೆ ಬೇರೆ ಅಖಾಡಗಳಿಂದ ಬಂದಿರುವಂತಹ ಸಾಧು ಸಂತರು ಕೂಡ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಕೆಲವೊಂದಿಷ್ಟು ಘಾಟ್ಗಳಿದ್ದಾವೆ. ಈ ಘಾಟ್ಗಳಲ್ಲೂ ಕೂಡ ಜನಸಾಮಾನ್ಯರು ಕೂಡ ಈಗ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಆತಂಕ ಪಡುವಂತ ಸನ್ನಿವೇಶಗಳು ಸದ್ಯಕ್ಕಿಲ್ಲ. ಆದ್ರೆ ಬರುವಂತ ಜನರ ಸಂಖ್ಯೆಯು ಕೂಡ ಇನ್ನೂ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಜೆ ವೇಳೆಗೆ ಮತ್ತಷ್ಟು ಸಮಸ್ಯೆಗಳು ಆಗಬಹುದು. ಯಾಕೆಂದ್ರೆ ಅವರೆಲ್ಲರೂ ಕೂಡ ವಾಪಸ್ ತೆರಳಬೇಕಾದಂಥ ಸಂದರ್ಭದಲ್ಲಿ ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ಒಂದಿಷ್ಟು ಸಮಸ್ಯೆಗಳಾಗಬಹುದು ಅನ್ನುವಂಥ ನಿರೀಕ್ಷೆಗಳಿದಾವೆ. ಅದಕ್ಕೂ ಕೂಡ ಈಗ ಹೆಚ್ಚಿನ ರೈಲುಗಳ ಸೇವೆಯನ್ನು ಕೂಡ ಒದಗಿಸುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಅರುಣ್, ಓಕೆ, ಬಟ್ ಈಗ ಅಲ್ಲಿ ವ್ಯವಸ್ಥೆಯನ್ನೇನೋ ಸರಿಯಾಗಿ ಮಾಡ್ಕೊಂಡಿದ್ದಾರೆ, ಕ್ಯಾಮ್ರಾಗಳಲ್ಲೆಲ್ಲ ಸರಿಯಾಗ್ತಾ ಇದೆ, ಎಲ್ಲವೂ ಕೂಡ ಒಂದು ಕಡೆಗೆ ಓಕೆ.
ಬಟ್ ಇನ್ನೊಂದು ರೀತಿಯಾಗಿ ನೋಡೋದಾದ್ರೆ ಇವತ್ತಿನ ಲೆಕ್ಕಾಚಾರ 10 ಕೋಟಿ ಜನ ಅಲ್ಲಿ ಆಗಬಹುದು ಪುಣ್ಯ ಸ್ನಾನ ಅಂತ ಹೇಳ್ತಾ ಇದ್ರು. ಬಟ್ UP ಸರ್ಕಾರದ ಲೆಕ್ಕಾಚಾರ ಪ್ರಕಾರ ಹೇಳ್ತಾ ಇದ್ದಿದ್ದು 6 ರಿಂದ 7 ಕೋಟಿಯವರೆಗೂ ಕೂಡ ಆಗಬಹುದು ಅಂತ ಹೇಳಿ. ಈ 3 ಕೋಟಿಯನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ? ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋರನ್ನ ಯಾವ ರೀತಿಯಾಗಿ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ? ಅರುಣ್ ನೋಡಿ, UP ಸರ್ಕಾರದ ಲೆಕ್ಕಾಚಾರ ಇದ್ದಿದ್ದು 10 ಕೋಟಿ ಜನ ಬರಬಹುದು ಈ ಒಂದು ಪುಣ್ಯ ದಿನದಂದು. ಅಂದ್ರೆ ಇವತ್ತು ಮೌನಿ ಅಮಾವಾಸ್ಯೆ ಆಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಒಂದೇ ದಿನ 10 ಕೋಟಿ ಜನ ಬರಬಹುದು. ನಾವು 12 ರಿಂದ 13 ಕೋಟಿ ಜನರ ಆಗಮನಕ್ಕೆ ಬೇಕಾದಂತ ಎಲ್ಲ ಅರೇಂಜ್ಮೆಂಟ್ಗಳನ್ನ ಮಾಡ್ಕೊಂಡಿದೀವಿ. ಯಾವುದೇ ರೀತಿಯಾದಂತ ಸಮಸ್ಯೆಗಳಿಲ್ಲ. ಎಷ್ಟೇ ಕ್ರೌಡ್ ಬಂದರೂ ಕೂಡ ನಾವು ಅದನ್ನ ನಿಭಾಯಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೂಡ ಕೊಟ್ಟಿತ್ತು. ಬೆಳಗ್ಗೆಯೇ ಸುಮಾರು 3.5 ಕೋಟಿಯಷ್ಟು ಜನರು ಪುಣ್ಯ ಸ್ನಾನವನ್ನ ಮಾಡಿದ್ರು. ಈಗ ಈ ನಂಬರ್ ಇನ್ನೂ ಕೂಡ ಹೆಚ್ಚಾಗಿರುವಂತ ಸಾಧ್ಯತೆಗಳಿದಾವೆ. ಆದ್ರೆ ಅದೊಂದು ಕಾಲ್ ತುಳಿತದ ಘಟನೆಯನ್ನ ಹೊರತುಪಡಿಸಿದ್ರೆ ಬಾಕಿ ಎಲ್ಲ ರೀತಿಯಾದಂತ ವ್ಯವಸ್ಥೆಗಳು ಕೂಡ ನಾರ್ಮಲ್ ಆಗಿರುವಂತದ್ದು ಮತ್ತೆ ಎಲ್ಲವೂ ಕೂಡ ನಿಯಂತ್ರಣದಲ್ಲಿರುವಂತದ್ದು. ಆದ್ರೆ ಮಧ್ಯರಾತ್ರಿ 2 ಗಂಟೆಗೆ ಈ ಒಂದು ಅವಘಡ ಏನ್ ಸಂಭವಿಸ್ತು, ಇದಾದ ಬಳಿಕ ಮತ್ತೆ ಹೆಚ್ಚುವರಿ ಭದ್ರತೆಯನ್ನು ಕೂಡ ಒದಗಿಸುವಂತ ಕೆಲಸವನ್ನ ಮಾಡಲಾಗಿದೆ. ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಮತ್ತೆ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನ ಕೂಡ ನಿಯೋಜನೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಹತೋಟಿಗೆ ಬಂದಿರುವಂತದ್ದು. ಮತ್ತೆ ಬರುವಂತ ಜನರು ಹೋಗ್ಲಿಕ್ಕೆ ಬರ್ಲಿಕ್ಕೆ ಏನ್ ಬೇಕಾಗಿತ್ತು ಎಕ್ಸಿಟ್ ಮತ್ತೆ ಎಂಟ್ರಿಗಳಿದ್ದಾವೆ ಅವುಗಳನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಓಪನ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಈಗ ಸರಾಗವಾಗಿ ಬರುವಂತ ಕ್ರೌಡ್ ಒಳಗಡೆ ಎಂಟರ್ ಆಗ್ತಾ ಇದೆ ಮತ್ತೆ ಎಕ್ಸಿಟ್ ಆಗ್ತಾ ಇದೆ. ಹೀಗಾಗಿ ಯಾವುದೇ ಸಮಸ್ಯೆಗಳಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ ಅರುಣ್.